ಬಸವರಾಜ ಪಾಟೀಲ್ ಅವರು ಧರ್ಮಗುರುಗಳ ಸಮಾವೇಶದ ಬಗ್ಗೆ ಒಂದು ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ನೆಟ್ಟಿದೆ ಅಂತ ಮಾತಾಡೋದು ಅಂದ್ರೆ ಅವ್ರಿಗೆ ಸಂಬಂಧ ಇದೆ ಅಂತ ಹೇಳಿ ನನಗೆ ಬಹಳ ಆಶ್ಚರ್ಯ ಆಯ್ತು ಈ ವಿಷಯ ಕೇಳಿ. ಇದು ಏನು ಸಣ್ಣ ಸಮಾವೇಶ, ಅದೇನು ಸಣ್ಣ ಸಮಾವೇಶ ಅಲ್ಲ. ನೀವೆಲ್ಲರೂ ನೋಡಿರಿ, ಇಡೀ ಗೌರ್ಮೆಂಟ್ನು ಬಂತು, ಅದರಾಗ ಹಿಂದೂ ಮುಸ್ಲಿಂ ಬಾಂಧವರು ಇದ್ದರು, ಮತ್ತು MLAs ಆಗಲಿ, ಮಾಜಿ MLAs, ಮಾಜಿ ಮಿನಿಸ್ಟರ್ಸ್ಗಳು ಇದ್ದರು. ನನ್ನ ಅನಿಸಿಕೆ ಯತ್ನಾಳ್ ಅವ್ರದ್ದು ಮನಸ್ಸು ಸಮಾಧಾನ ಸರಿ ಆಯಿತು ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಕೇಳ್ತಾ ಇರ್ತೀನಿ ಅವ್ರ ಸ್ಟೇಟ್ಮೆಂಟ್. ಅವ್ರ ಪಕ್ಷದ ಬಗ್ಗೆನೂ ಅಗೌರವವಾಗಿ ಮಾತಾಡ್ತಾರೆ ಅವರು, ಮತ್ತು ಇಂಥ ಸುಳ್ಳು ಸುದ್ದಿ ಎಬಸ್ತಾರೆ. ಮತ್ತು ಗೌರ್ಮೆಂಟ್ ಜೊತೆಗೆ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇತ್ತು, ಅಲ್ಲೇ ಹೈಯರ್ ಆಫೀಸರ್ಸ್ ಇದ್ದರು, ಪೊಲೀಸ್ ಕಮಿಷನರ್ ಇದ್ದರು. ಇದಕ್ಕೆ ಸತ್ಯಕ್ಕೆ ದೂರ ಆದದ್ದು ಮಾತುಗಳು ಇದು. ನಾನು ಖಂಡಿಸುತ್ತೇನೆ. ಅವರು ಪ್ರಾರ್ಥನಾ ಮಾಡ್ತಿದ್ದ ದೇವರು ಅವ್ರಿಗೆ ಸದ್ಬುದ್ಧಿ ಕೊಡಬೇಕು ಇಂಥ ವಿಷಯದಲ್ಲಿ. ರಾಜಕೀಯವಾಗಿ ಅವ್ರು ಏನಾರ ಮಾತಾಡಲಿ, ಬಟ್ ಇಂಥ ಧಾರ್ಮಿಕ ಮೊನ್ನೆ ಇದೇ ಗುರುಗಳ ಸೈಯದ್ ತಾಜುದ್ದೀನ್ ಪೀರಾ ಸಾಹೇಬರು 8 ದಿವಸ ಹಿಂದೆ ಸದ್ಭಾವನಾ ಸಭೆನೂ ಅಲ್ಲೇ ಮಾಡಿದ್ವಿ. ಅದರಾಗ ಎಲ್ಲ ಧರ್ಮಗುರುಗಳು ಬಂದಿದ್ರು. ಪೂಜ್ಯ ಅನೇಕರು ಪೂಜ್ಯರು ಬಂದು ಅಲ್ಲಿ ಧರ್ಮದ ಮತ್ತು ನಮ್ಮ ದೇಶದ ಪರಂಪರೆಯ ಪ್ರಕಾರ ಎಲ್ಲರೂ ಕೂಡಿ ಇರಬೇಕು, ಒಂದಕ್ಕೆ ಧರ್ಮದ ಗೌರವ ಕೊಡಬೇಕು, ಶಾಂತಿ ನಿರ್ಮಾಣ ಆಗಬೇಕು, ಉದ್ಯೋಗ ನಿರ್ಮಾಣ ಆಗಬೇಕು, ಬಡತನ ನಿರ್ಮೂಲನೆ ಆಗಬೇಕು, ಹಿಂದುಳಿದವ್ರಿಗೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕು. ಆ ಉದ್ದೇಶ ಮಾಡುವುದೇನಂದ್ರೆ, ನಮ್ಮ ಸಮಾಜದಲ್ಲಿ ಅಲ್ಪಸಂಖ್ಯಾತರಲ್ಲಿ ಶೈಕ್ಷಣಿಕ ಹಿಂದದೀವಿ. 65% ಮೊನ್ನೆ ಸನ್ಮಾನ್ಯ ನಮ್ಮ ಶಾಸಕರು ಹೇಳಿದರು, ಪ್ರಸಾದ್ ಹಬ್ಬ ಅದೇ ನಾ ಹೇಳಿದೆ, ದೇವರು ಅವ್ರಿಗೆ ಸದ್ಬುದ್ಧಿ ಕೊಡಬೇಕು. ಈ ಧಾರ್ಮಿಕ ವಿಷಯದಲ್ಲಿ ಯಾರ ಮಾಡಲಿ ಇಂಥ ಮಾತುಗಳು ಮಾತಾಡಬಾರ್ದು. ರಾಜಕೀಯವಾಗಿ ಅವ್ರು ಏನಾರ ಮಾತಾಡಲಿ. ನಾನು ಈ ಮಾತನ್ನು ಹೇಳಿದೆ, ಅವ್ರ ಪಕ್ಷಕ್ಕದೂ ಅವ್ರ ಗಂಭೀರತೆ ಇಲ್ಲ, ಅವ್ರಿಗೆ ಏನೇನೋ ಹೇಳ್ತಾರೆ, ಹುಚ್ಚುರ್ಗತಿ ಮಾತಾಡ್ತಾರೆ. ನಾನು ಮತ್ತೊಂದು ಸರ್ತಿ ಹೇಳ್ತೇನೆ, ಇಂಥ ಮಾತುಗಳು ಅವರು ಮಾತಾಡಬಾರ್ದು ಅಂತ ಅವ್ರಿಗೆ ವಿನಂತಿ ಮಾಡಿಕೊಳ್ತೇನೆ. ಅವ್ರು ರಾಜಕೀಯವಾಗಿ ಏನಾರ ಮಾಡಿಕೊಳ್ಳಿ, ಇದಕ್ಕೆ ನಾವು ಒಪ್ಪುವುದಿಲ್ಲ. ಸತ್ಯಕ್ಕೆ ದೂರ ಆದದ್ದು ಮಾತುಗಳು. ಮತ್ತು ಸಾವಿರಾರು ಮಂದಿ ಅನೇಕ ಧರ್ಮದ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಕೂಡಿ ಮಾಡೀವಿ. ಇಂಥ ಯಾರ ಮಾಡಲಿ, ಧರ್ಮದ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಧರ್ಮದ ಸಮ್ಮೇಳನಗಳು ಆಗ್ತದೆ. ನಾವು ಹೋಗ್ತೀವಿ, ನಮಗೇನು ಕರೀತಾರೆ, ಎಲ್ಲರಿಗೆ ಕರೀತಾರೆ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಹೊರತಾಗಿ ಇಂಥ ಮಾತುಗಳು ಮಾತಾಡಬಾರ್ದನ್ನ ಕೆಲಸ ನಾನು ಈ ಮಾತಿಗೆ ಖಂಡಿಸುತ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.